ಇನ್ನು ಸಂಡೂರು ಕೋರ್ಟ್ಗೆ ಜನಾರ್ದನ ರೆಡ್ಡಿ ಗೈರು ಹಾಜರಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಈಗ ಅಲ್ಲಿನ ಹೈಕೋರ್ಟ್ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಏನು ಜನಾರ್ದನ ರೆಡ್ಡಿ ಗೈರು ಹಾಜರಿಗೆ ಸಂಬಂಧಪಟ್ಟಂತೆ ಸಂಡೂರು ಕೋರ್ಟ್ ಇವತ್ತು ಏನು ಹೇಳಿತು? ಸೌಮ್ಯ, ಏನಂತ ಹೇಳಿದ್ರೆ ಸುಮಾರು 9 ಸಲ ಸಂಡೂರು ನ್ಯಾಯಾಲಯ JMFC ಸಂಡೂರು ನ್ಯಾಯಾಲಯ ವಾರೆಂಟ್ ಅನ್ನ ಇಶ್ಯೂ ಮಾಡಿದ್ದು. ಏನಂತ ಹೇಳಿದ್ರೆ ಗಡಿಯನ್ನ ಆಂಧ್ರ ಪ್ರದೇಶದ ಗಡಿಯನ್ನ ಕರ್ನಾಟಕಕ್ಕೆ ವಿಸ್ತಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪವನ್ನ ಮಾಡಲಾಗಿತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು 9 ಬಾರಿ ಬಾಡಿ ವಾರೆಂಟ್ ಅನ್ನ ಮಾಡಲಾಗಿತ್ತು. ಆದ್ರೆ ಯಾವ ಒಂದು ಸಲನೂ ಕೂಡ ಪೊಲೀಸ್ ಆಫೀಸರ್ಗಳು ಸಕ್ರಮವಾದಂತಹ ಒಂದು ಕಾರಣವನ್ನ ನೀಡಿರಲಿಲ್ಲ ವಾರೆಂಟ್ ಜಾರಿ ಮಾಡುವ ಸಲುವಾಗಿ. ಈ ಹಿನ್ನೆಲೆಯಲ್ಲಿ GR ಮೋಹನ್ ಅನ್ನೋರು ವಕೀಲರು ಕೂಡ ಇವರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಹೈಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಏನಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಒಬ್ಬರೇ ಅಲ್ಲ, ಅನೇಕ ರಾಜಕೀಯ ನಾಯಕರಾಗಿರ್ಬೋದು ನ್ಯಾಯಾಲಯಕ್ಕೆ ಸರಿಯಾಗಿ ಅಪೇರ್ ಆಗಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಪ್ರಮುಖ ಪಾತ್ರಧಾರಿ ಜನಾರ್ದನ್ ರೆಡ್ಡಿ ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಹೈಕೋರ್ಟ್ ಈಗಾಗಲೇ DYSP ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿ ಯಾರೆಲ್ಲ ಒಳಗೊಂಡಿದ್ದಾರೆ ಅವರನ್ನ ಮಾಡಿ ಅಂತ ಹೇಳಿದ್ರು. ಇಬ್ಬರನ್ನು ಮಾತ್ರ ವಜಾ ಮಾಡಿದ್ರು ಪೊಲೀಸ್ ಆಫೀಸರ್ನ. ಇದು ಪ್ರಕ್ರಿಯೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೋಮ್ ಸೆಕ್ರೆಟರಿ ಅವ್ರಿಗೆ ಮಾಡಿದ್ದು. ಇಂದು ಹೋಮ್ ಸೆಕ್ರೆಟರಿ ಅವರು ಖುದ್ದು ಹಾಜರಿದ್ದು ಪ್ರಮಾಣ ಪತ್ರ ಸಲ್ಲಿಸುವ ಮೂಲಕ ಯಾರ್ಯಾರೆಲ್ಲ ಒಳಗೊಂಡಿದ್ದಾರೆ ಅವರನ್ನೆಲ್ಲ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ DYSP ಅನ್ನ ಡಿಸ್ಮಿಸ್ ಮಾಡುವ ಪವರ್ ಹೋಮ್ ಸೆಕ್ರೆಟರಿಗೆ ಇಲ್ಲದೆ ಇರೋದ್ರಿಂದ ಇದು ಕರ್ನಾಟಕ ಸರ್ಕಾರದ ಮಾಡಬೇಕಾಗಿರುವಂತ ಕಾರ್ಯವಾಗಿರೋದ್ರಿಂದ ಅವ್ರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನೇನೋ ಸ್ಟಾಪ್ ಆಗಿದೆ, ವಾರೆಂಟ್ ಇಶ್ಯೂ ಮಾಡಿ ಲೇಟ್ ಆಗಿದೆ, ಅದನ್ನೆಲ್ಲ 1 ತಿಂಗಳ ಒಳಗಾಗಿ ಪ್ರಮಾಣ ಪತ್ರ ಮೂಲಕ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನಟರಾಜ್ ಅವರು ಅಡ್ವೊಕೇಟ್ ಜನರಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ನಟರಾಜ್ ಅವರು ಸಬ್ಮಿಟ್ ಮಾಡಿದ್ದಾರೆ ಹೈಕೋರ್ಟ್ಗೆ. ಶ್ವೇತಾ,